श्रद्धावान भक्तगणांनो, छत्रपती शिवाजी पेठ जत येथील अत्यंत जागृत व नवसाला पावणाऱ्या श्री मायाक्का देवी व श्री भाग्यवंती मातोश्रींच्या मंदिराचा जीर्णोद्धार सुरू आहे। या पवित्र कार्यात भक्तिभावानं सहभागी व्हा। तुमची छोटीशी देणगी ही देवीच्या कार्याला मोठं बळ देईल। संपर्क बसवराज महाराज अलगूर, फोन पे गुगल पे 97 67 27 22 77। देवी भक्तांनी एकत्र येऊन हे पुण्य कार्य यशस्वी करावे ही नम्र विनंती। नमस्कार, मी मेघा जगताप, बीबीएम न्यूज मध्ये आपल्या सर्वांचं स्वागत। पाहूया आजच्या घडामोडी। आता श्री मायाक्का देवीची यात्रा आता थोड्या वेळापूर्वी रात्री 12ची जी पालखी फिरली त्याच्यानंतर यात्रा संपुष्टात आली असं मानलं जात आहे आणि सर्व भाविक आता आलेले आपल्या आपल्या घरी परत जातात आणि ही वर्षातनं एकदाची रात्री 12ची पालखी असते आणि ह्याच्यानंतर 5 पाखरणीला भक्त लोक येत जातील आणि या पद्धतीने दर्शन घेऊन व्यवस्थित घरी जातील। यात्रेचं म्हणजे देवी मागच्या महिन्यात मायारी जाते, म्हणजे मानदेशात जाते सगळ्या भक्तांना भेटायला आणि भेटून सगळ्यांना दर्शन घेऊन या भारत पौर्णिमेला परत चिंचला येत असते। ते देवी ज्या वेळेला भारत पौर्णिमेला येतात म्हणजे नदीच्या पलीकडनं आमच्या घरात त्यांनी जाऊन त्यांना आपण वंदून चिचली गावात त्यांना आमंत्रण करतो आहे। त्यावेळेला ते मायारून परत येतात, त्यांच्याबरोबर जे भक्त लोक आलेले असतात तेच यात्रेच्या स्वरूपात येतात आणि ते आता हे 5 दिवस देवीचं नैवेद्य वगैरे करून 5 दिवस पालखी असते दुपारची आणि रात्रीची, ते सगळं त्यांनी त्याच्यात सहभाग घेऊन आता हे परत जात असतात आणि ज्या लोकांना या गर्दीमध्ये यायला जमलं नाही ती लोक पुढच्या 5 आठवड्यात त्याला पाखरणी म्हणतात, ते या 5 आठवड्यामध्ये ते दर्शन घेतील आणि ते जत्रेमध्येच दर्शन घेतल्यासारखं आहे आणि जत्रेमध्ये दर्शन घेतलेलं म्हणजे वर्षभर दर्शन घेतल्यासारखं असतं, म्हणून जत्रेमध्ये गर्दी जास्त असते। हे BBN नेटवर्क हे देवीचं सोहळा कव्हर करतात आणि अतिशय भक्तीने करतात आणि त्यांचे मी व्यक्तिगत आणि आपल्या गावाच्या वतीनं आणि देवस्थानच्या वतीने त्याला आभार मानतो। ರಾತ್ರಿ ಮಾಯಾಕ್ಕ ದೇವಿ ಪೂಜಾರಿ ಒಳ ನಮ್ಮ ಜಾತ್ರೆ ವರ್ಷ ಭಾರತವನ್ನು ಸ್ಟಾರ್ಟ್ ಆಗಿ 4ನೇ ದಿವಸಕ್ಕೆ ನೈವೇದ್ಯ ರಾತ್ರಿ 12 ಗಂಟೆಗೆ ಪಾಲ್ಕಿ ತಿರುಗಿ ಜನ ಎಲ್ಲ ಅವ್ರವ್ರ ಊರಿಗೆ ಒಂದು ರಾತ್ರಿ ಹೋಗಿಬಿಡ್ತಾರೆ ರೀ। ಮತ್ತು ಮಾಯಾ ಮುಂದೆ ತಾಕತ್ತು ಭಾಳ ಐತಿ, ಎಲ್ಲರೂ ಬರ್ರಿ ಆಮ್ಯಾಗ ದರ್ಶನ ತೊಗೊಂಡು ಎಲ್ಲರೂ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಇದು ಮಾಡಿಬಿಡ್ರಿ, ಶ್ರೇಷ್ಠ ಆಯ್ತು। ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನಲ್ಲಿ ಇರ್ತಕ್ಕಂಥ ಸುರಕ್ಷೇತ್ರ ಮಾಯಕ್ಕ ದೇವಸ್ಥಾನ ಚಿಂಚಲಿ ಹುಣ್ಣಿಮೆಯಿಂದ 5ನೇ ದಿವಸಿಗೆ ಮಹಾನಿವೇದ್ಯ ಇರುತ್ತೆ। ಇವತ್ತು ರಾತ್ರಿ 12 ಗಂಟೆಗೆ ಪಲ್ಲಕ್ಕಿ ತಿರುಗುತ್ತೆ, ಜಾತ್ರೆ ಒಡೆಯುತ್ತೆ। ಒಂದು 15 ದಿವಸದಲ್ಲಿ ಒಂದು 10-15-20 ಲಕ್ಷ ಜನ ಇಲ್ಲಿ ಭಕ್ತಾದಿಗಳು ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಾರೆ। ಆಮೇಲೆ ಲೈಟಿನ ವ್ಯವಸ್ಥೆ ಆಗಲಿ, KIB ಪೊಲೀಸ್ ಸಿಬ್ಬಂದಿ, ಜಿಲ್ಲಾ ಪೊಲೀಸ್ ಸಿಬ್ಬಂದಿ, ಇದು ನೀರು ಸರಬರಾಜುದವರು ಎಲ್ಲ ಅಧಿಕಾರಿಗಳಿಗೆ ದೇವಸ್ಥಾನ ವತಿಯಿಂದ ಧನ್ಯವಾದಗಳು। ನಾನು ಮಲ್ಲಿಕಾರ್ಜುನ ಕಲ್ಪೆ, ಪೊಲೀಸ್ ಇನ್ಸ್ಪೆಕ್ಟರ್ ರಾಯಬಾಗ ಇದೊಂದು ದೇವಸ್ಥಾನ, ಐತಿಹಾಸಿಕವಾದಂಥ ದೇವಸ್ಥಾನ। ಮಹಾರಾಷ್ಟ್ರ ಮತ್ತು ಕರ್ನಾಟಕ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಆಗಮಿಸ್ತಾರೆ। ಚಿಂಚಲಿ ಮಾಯಕ್ಕ ದೇವಸ್ಥಾನ ಅಂತಂದರೆ ಸುತ್ತಮುತ್ತಲಿನ ಪ್ರದೇಶದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಳ್ಳುವಂಥ ಅತಿ ಮುಖ್ಯವಾದಂಥ ಭಕ್ತಾದಿಗಳಿಗೆ ಅತ್ಯಂತ ಭಕ್ತಿಪೂರ್ವಕ ನಮಿಸುವಂಥ ದೇವಸ್ಥಾನ ಇದು। ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಭಕ್ತಿಪೂರ್ವಕವಾಗಿ ಸಹಸ್ರಾರು ಸಾವಿರ ಸಂಖ್ಯೆಯ ಜನಸಂಖ್ಯೆಯಲ್ಲಿ ನಡೆಸ್ತಾರೆ। ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಈ ಜಾತ್ರೆ ನಡೀತಾ ಇದೆ। ಇಲ್ಲಿ ಪೊಲೀಸ್ ವ್ಯವಸ್ಥೆ ಹಾರೋಗೇರಿ ಸಂಕಲ್ಪದ ಮತ್ತು ಅಲ್ಲದೆ ಸಬ್ ವತಿಯಿಂದ ಬಂದೋಬಸ್ತ್ ಕಾರ್ಯವನ್ನು ಇಲ್ಲಿ ಪೊಲೀಸ್ ವತಿಯಿಂದ ಮಹಿಳೆಯರ, ಮಕ್ಕಳರ ಮತ್ತು ಹಿರಿಯರ ಯೋಗಕ್ಷೇಮವನ್ನು ಸುರಕ್ಷತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ। ಈ ಭಾಗದಲ್ಲಿ CCTV
ಕಾಕರ ಭಕ್ತಾದಿಗಳು ಆಗಮಿಸುವ ಭಕ್ತಾದಿಗಳು ತಮ್ಮ ವಸ್ತುಗಳನ್ನು ಪಡೆದುಕೊಳ್ಳೋದಕ್ಕೆ ಈ ಜಾತ್ರಾ ಸಂದರ್ಭದಲ್ಲಿ ಮುಕ್ತಿಯಲ್ಲಿ ಕೂಡ ನಮ್ಮ ಅಪರಾಧ ದಳದ ಸಿಬ್ಬಂದಿಗಳು ಇರ್ತಾರೆ. DSP ಅತಿಥಿ ಸಾಹೇಬರು ಮತ್ತು ವೃತ್ತದ 3 ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಅದೇ ರೀತಿ ಸುಮಾರು 8 ಜನ PSI ಸಾಹೇಬರು, ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ನಾವು ಇಲ್ಲಿ ಭಕ್ತಾದಿಗಳಲ್ಲಿ ಕೇಳಿಕೊಂಡು ಇಷ್ಟೇ ಮಹಿಳೆಯರು ಮತ್ತು ಮಕ್ಕಳು ತಮ್ಮ ವಸ್ತುಗಳನ್ನು ಜಾಗೃತಿಯಿಂದ ಸರಗಡತನಾಗುವುದಾಗಲಿ, ಪಿಕ್ಪಾಕೆಟ್ ಮಾರ್ಕೆಟ್ ಆಗುವುದಾಗಲಿ ಮತ್ತು ಇತರೆ ಬೆಲೆಬಾಳುವ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಈ ದೇವಸ್ಥಾನ ಸುತ್ತಮುತ್ತಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಸಾಂಕ್ರಾಮಿಕ ರೋಗಗಳು ಹರಡುವಂತೆ ಶುದ್ಧ ನೀರು ಮತ್ತು ಆಹಾರವನ್ನು ಸೇವಿಸಬೇಕು. ಎಲ್ಲೊಂದರಲ್ಲಿ ಪ್ಲಾಸ್ಟಿಕ್, ಪೇಪರ್ಸ್, ಗಲೀಜು ವಸ್ತುಗಳನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಇಷ್ಟು ಹೇಳಿ ಭಕ್ತಾದಿಗಳಿಗೆ ಚಿಂಚಲಿ ಮಾಯಕ ದೇವರು ತಮಗೆಲ್ಲ ಆಶೀರ್ವಾದಗಳನ್ನು ನೀಡಲು ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ बातमी आणि जाहिरातीसाठी आमच्या चॅनलला लाईक आणि सबस्क्राईब करा. धन्यवाद.